तेरे दिल को दिल लगी न लगे, दिल लगी भी तेरे दिल को दिल लगी न लगे। Hey guys, welcome back to my channel Priyanka World. ಸೊ ಗೈಸ್, ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದು ಧರ್ಮಸ್ಥಳಕ್ಕೆಲ್ಲ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವೀಡಿಯೋ ಬಂದು ಟ್ರಾವೆಲ್ ವ್ಲಾಗ್. ಸೊ ಹಂಗೆ ಹೋಗ್ತಾ ಇರಬೇಕಾದ್ರೆ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ಸೊ ಅದನ್ನ ರೀಲ್ಸ್ನೆಲ್ಲ ಇಲ್ಲಿ ಹಾಕಿದ್ದೀನಿ. ಸೊ ಹಂಗೆ ಅಲ್ಲಿ ಊಟನೆಲ್ಲ ಮಾಡಿಕೊಂಡು ಹಂಗೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಈಗ ಧರ್ಮಸ್ಥಳಕ್ಕೆ ಎಂಟ್ರಾಗಿದ್ದೀವಿ. ಸೊ ಇಲ್ಲಿ ಹೋದ ತಕ್ಷಣ ನಾವು ರೂಮ್ನ ಬುಕ್ ಮಾಡಿ ಯಶಿಕಂಗೆ ಅಂಕಲ್ಗೆ ಮುಡಿ ಕೊಡಬೇಕಾಗಿತ್ತು, ಹಂಗೆ ಆಂಟಿಗೂ ಪಂಚ್ ಮುಡಿ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಅದು ಮುಡಿ ಕೊಡಿಸ್ಕೊಂಡು ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗಬೇಕು. ಸೊ ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ಅಂಕಲ್, ಆಂಟಿ ಮತ್ತು ಯಶಿಕಾ, ಸಾನ್ವಿ, ನಾನು ಮತ್ತು ಅಂಕಲ್ ಫ್ರೆಂಡ್ ಇಷ್ಟು ಜನ ಹೋಗಿದ್ವಿ. ಯಶಿಕಾ ಮತ್ತು ಸಾನು ಅವರು ಎಲ್ಲಿದ್ದೀವಿ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ಆಟ ಹೊಡ್ಕೊಂಡಿದ್ರು. ಬಟ್ ನಾವು ಅಲ್ಲಿ ಕೂತ್ಕೊಂಡಿದ್ವಿ. ದರ್ಶನ ಎಲ್ಲ ಆದಮೇಲೆ ನನ್ನ ಆಂಟಿನ ಕೇಳಿದೆ, ಆನೆ ಬಂದಿದೆ ಚೆನ್ನಾಗಿರೋದಲ್ವಾ ಅಂತ. ಹೇಳಿದ ತಕ್ಷಣವೇ ಬಂದ್ಬಿಡ್ತು. ನನಗೆ ಫಸ್ಟು ಹೋಗೋಕ್ಕೆ ಸಾನು ಹೇಳ್ಕೊಂಡು ಹೋದ್ಲು. ಅವಾಗ ನಂಗೆ ಭಯ ಆಗ್ತಾಯಿತ್ತು ಹೋಗೋಕ್ಕೆ. ಆ್ಯಂಡ್ ಅದಾದಮೇಲೆ ಅವಳೇ ಎದುರ್ಕೊಂಡು ಬಂದುಬಿಟ್ಲು. ಚೇಂಜ್ ಇಸ್ಕೊಂಡ್ರೆ ಅದು ಇಸ್ಕೊಳ್ತಾಯಿತ್ತು, ಮತ್ತು ಆಶೀರ್ವಾದ ಮಾಡ್ತಾಯಿದ್ದಿಲ್ಲ. ಬಟ್ ನೋಟ್ ಇಸ್ಕೊಂಡ್ರೆ ಮಾತ್ರ ಆಶೀರ್ವಾದ ಮಾಡ್ತಾಯಿತ್ತು. ದೆನ್ ನಾವು ಪ್ರಸಾದ ಊಟಕ್ಕೆ ಅಂತ ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ಇವಾಗಲೂ ಬಾಯಲ್ಲಿ ನೀರು ಬರ್ತದೆ, ಅಷ್ಟೊಂದು ಚೆನ್ನಾಗಿತ್ತು. ಆಂಟಿ ನೆಲದ ಮೇಲೆ ಊಟ ಮಾಡಿದ್ಲು. ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋಟೆಲ್ಗೆ ಹೋಗಿ ಮಲಗಿದ್ವಿ. ಬಟ್ ಅಲ್ಲಿ ನಂಗೆ ನಿದ್ದೆನೇ ಬಂದಿಲ್ಲ, ಅದರಲ್ಲೂ ದಿಂಬೇರೆ ಇರ್ತಿಲ್ಲ. ಸೊ ಅದಕ್ಕೆ ನಂಗೆ ನಿದ್ದೆನೇ ಬಂದಿಲ್ಲ. ಯಶಿಕಾ 5:30 ಏನೋ ನನ್ನ ಚಿನ್ನೋಕ ಅಂತ ಎಬ್ರಿಸಿದ್ಲು. ಸೊ ಆವಾಗ ನಾನು ಮತ್ತು ಅವಳು ಎದ್ದಳಿದ್ವಿ ಫಸ್ಟು. ಅದಾದಮೇಲೆ ಆಂಟಿ ಎದ್ದಳಿದ್ಲು. ಆಮೇಲೆ ಸಾಮ್ ಅಂಕಲ್, ಆಮೇಲೆ ನಾನೇ ಎಬ್ಬರಿಸ್ದೆ. ನಾವು ಹೋಗ್ತಾ ಇದ್ದೀವಿ ಮನೆಗೆ ಎದ್ದಳು ಅಂತ. ಸೊ ಅವಳು ಎದ್ದಳು. ಅದಾದಮೇಲೆ ನಾನು ಸೋಪು ಮತ್ತು ಶಾಂಪು, ಪೇಸ್ಟ್ ಎಲ್ಲ ತೊಗೊಬರೋಕ್ಕೆ ಅಂತ ಹೇಳಿ ಯಶಿಕಾ ಮತ್ತು ಸಾನು ಜೊತೆ ಹೋಗಿದ್ವಿ. ಹೋಗಿ ಅಲ್ಲಿ ಎದುರುಗಡೆ ಶಾಪ್ ಇತ್ತು. ಸೊ ಅಲ್ಲೇ ಹೋಗಿ ರೋಡ್ ದಾಟ್ಕೊಂಡು ಹೋಗಿ ತಗೊಂಡು ಸ್ನಾನ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್. ಅದು ಬೇರೆ ನಾವು ಒಳ್ಳೆ ಹೋಗಿಲ್ಲ ಸ್ನಾನ ಮಾಡೋಕ್ಕೆ, ಅಲ್ಲೇ ಹೋಟೆಲಲ್ಲೇ ಮಾಡಿದ್ವಿ. ಸಖತ್ತು ಕೋಲ್ಡ್ ಇತ್ತು. ಆ ಸೋಲಾರ್ ಅಲ್ಲೇ ವರ್ಕ್ ಆಗ್ತಿದ್ದಿಲ್ಲ ಅವತ್ತೇ. ಅದಾದಮೇಲೆ ನಾವು ಹೋಗಿದ್ದು ಬಾಹುಬಲಿ ಬೆಟ್ಟಕ್ಕೆ. ಇಲ್ಲಿಂದ ಹೋಗಬೇಕಾದ್ರೆ ನಾವು ಕಾರಲ್ಲಿ ಹೋದ್ವಿ. ಬರಬೇಕಾದ್ರೆ ನಾವು ಮೆಟ್ಲಲ್ಲಿ ಬಂದ್ವಿ. ಮಹಾಮಾಯಿ ದೇವಸ್ಥಾನಕ್ಕೆ. ಸೊ ಅದು ಫೋಟೋ ನಾನು ತೆಗೆದಿಲ್ಲ, ಆಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಇಲ್ಲ. ಸೊ ಅದಕ್ಕೆ ನಾನು ಹಾಕಲಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಶ್ರೀರಾಮ ಕ್ಷೇತ್ರ. ಸೊ ಇಲ್ಲಿ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿರೋದು ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲೇ ಹಿಂದೆ
ಎಕ್ಸಿಟ್ ಇರೋದಲ್ವಾ. ಸೊ ಆವಾಗ ಇಲ್ಲಿ ಕುದುರೆ ನೋಡಿದ್ಲು. ಸೊ ಅದ್ರ ಮೇಲೆ ಇವಳು ಕೂತ್ಕೊಂಡು, ಅದಾದಮೇಲೆ ಯಶಿಕಾ ನಾನು ಕೂತ್ಕೋಬೇಕು ಅಂತ ಹೇಳಿದ್ಲು. ಅವಳಿಗೆ ತುಂಬ ಭಯ ಇತ್ತು. ಸೊ ಅವಳು ಬಿದ್ದು ಹೋಗ್ಬಿಟ್ರೆ ಆಮೇಲೆ ತಲೆ ಬುಲ್ಡೆ ಮಾಡಿಸಿರೋದಲ್ವಾ, ಸೊ ಏಟಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾವು ಸೋಡಾ ಕುಡಿಯೋಕೆ ಹೋದ್ವಿ. ಸೊ ಅಲ್ಲಿ ಅದು ಗಾಜ್ ಬಾಟ್ಲು ಒಡೆದೋಗಿ ಅವಳ ಮೇಲೆ ಬಿದ್ದುಬಿಡ್ತು. ಫುಲ್ಲು ಇಲ್ಲಿ ರಕ್ತ ಎಲ್ಲ ಬರ್ತಾಯಿತ್ತು ಕೆನ್ನೆ ಮೇಲೆ. ಸೊ ಆವಾಗ ಯಾರಿಗೂ ಗೊತ್ತಿತ್ತಿಲ್ಲ. ಅವಳಿಗೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅಂಕಲಿಂದ ಹೋಗಿ ಉಸ್ಕೊಬಿಟ್ಲು. ಆಮೇಲೆ ನಾನು ಹೇಳಿದೆ, ಅಂಕಲ್ ಯಶಿಕಂಗೆ ಏಟಾಗಿರಬೇಕು ನೋಡು ಅಂತ. ನೋಡಿದ್ರೆ ಆಮೇಲೆ ರಕ್ತ ಬರ್ತಾನೆ ಇತ್ತು. ಅದಾದಮೇಲೆ ಗಾಡ್ ಗ್ರೇಸ್ ಅಲ್ಲೇ ಇತ್ತು ಹಾಸ್ಪಿಟಲ್. ಸೊ ಅವ್ರು ಹೇಳಿದ್ರು ಅಷ್ಟೊಂದೇನು ಆಗಿಲ್ಲ, ಮೇಲೆ ಮಾತ್ರ ಗೀರ್ಕೊಂಡಿದೆ, ಸೊ ಅದು ಹತ್ರದಲ್ಲೇ ಹೋಗಿ ಅಂತ. ಸೊ ಆವಾಗ ನಾವು ಅಲ್ಲೇ ಎದುರುಗಡೆನೇ ಇತ್ತು. ಸೊ ಆವಾಗ ನಾವು ಆ ಕಡೆ ಎಲ್ಲ ಹುಡ್ಕೊಂಡು ಬಂದ್ವಿ. ಇಲ್ಲಿ ಅಂತ ನೋಡಿದ್ವಿ, ಕಾಣಿಸ್ನಿಲ್ಲ. ಅಲ್ಲಿ ಕಾರ್ ನಿಲ್ಲಿಸಿದ್ರು. ಸೊ ಅದಕ್ಕೆ ನಮಗೆ ಕಾಣಿಸ್ನಿಲ್ಲ. ಅದಾದಮೇಲೆ ಮತ್ತೆ ಸಾನು ಅಲ್ಲೇ ಇತ್ತು ಅಂತ ಹೇಳಿದ್ಲು. ಅದಾದಮೇಲೆ ಅಲ್ಲೇ ಹೋದ್ವಿ ನಾವು. ಫಸ್ಟ್ ಏಡ್ ಮಾಡಿದ್ರು ಅವರು, ಬಟ್ ಜಾಸ್ತಿ ಓವರ್ ಆಗಿಬಿಡ್ತು ಅಂತ ನನಗೆ ಅನ್ನಿಸ್ಬಿಡ್ತು. ಸೊ ನಮಗೆಲ್ಲ ಅನ್ನಿಸ್ತು. ಸೊ ಅದಕ್ಕೆ ನಾವು ಅದನ್ನ ಸ್ವಲ್ಪ 10 ಮಿನಿಟ್ಸ್ ಆದಮೇಲೆ ಅದನ್ನ ಕಿತ್ತು ಮಾಮೂಲಿ ಹಾಕ್ತೀವಲ್ಲ, ಸೊ ಹಂಗೆ ಹಾಕಿದ್ವಿ. ಅವಳಿಗೆ ಶಿರಾಪ್ ಎಲ್ಲ ಕೊಟ್ಟಿದ್ದರು. ನೋವಿಗೆ ಪೇನಿಗೆ ಶಿರಾಪ್ ಕೊಟ್ಟಿದ್ದರು. ಅದಾದಮೇಲೆ ನಾವು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಆವಾಗ ಹೋಟೆಲ್ ಸಿಕ್ತು. ಆ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿರೋ ಚಟ್ನಿ ಮಾಡ್ತಾರೆ. ಸೊ ನಾನು ಫಸ್ಟ್ ಹೋದಾಗ ಅವಾಗ ಅಷ್ಟೇ ಒಂದು 2 ಸತಿ ಚಟ್ನಿ ಬಟ್ಲಲ್ಲಿತ್ತಲ್ಲ, ಸೊ ಅದು 2 ಬಟ್ಲು ಖಾಲಿ ಮಾಡಿಬಿಟ್ಟು ಮತ್ತೆ ತರಿಸ್ಕೊಂಡಿದ್ವಿ. ಸೊ ಈ ಸತಿ 1 ಬಟ್ಲು ಖಾಲಿ ಮಾಡಿದ್ವಿ. ನಾನು ಇಡ್ಲಿ ಸಾಂಬಾರು ತಿಂದೆ ಅಷ್ಟೇ. ನೆಕ್ಸ್ಟ್ ನಾವು ಗಂಟೆ ಗಣಪತಿಗೆ ಹೋದ್ವಿ. ಸೊ ಗಂಟೆ ಗಣಪತಿಲಿ ಪೂಜೆ ಎಲ್ಲ ಮಾಡಿ ಅವಲಕ್ಕಿ ಪ್ರಸಾದ ತಗೊಂಡು ಇವರೆಲ್ಲ ಗಂಟೆಲೆಲ್ಲ ಆಟ ಆಡಿದ್ರು. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕಾದ್ರೇ ಅಲ್ಲಿ ವಾಟರ್ ಸ್ವಲ್ಪ ನೀರು ಹಾಕಿದ್ರು. ಸೊ ಆವಾಗ ನಮಗೆ ಸ್ವಲ್ಪ ಕೂಲ್ ಅಂತ ಅನ್ನಿಸ್ತು. ಅದಾದಮೇಲೆ ದೇವ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಊಟ ಮಾಡಿದ್ವಿ. ಬಟ್ ಅಲ್ಲಿ ತುಂಬ ರಶ್ ಇತ್ತು, ತುಂಬ ರಶ್ ಇತ್ತು. ಧರ್ಮಸ್ಥಳದಲ್ಲಿ ಹೆಂಗಿತ್ತು ಹಂಗೆ ಇತ್ತು ಊಟ. ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ವಿಡಿಯೋ 7 to 3 o'clock ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಗೈಸ್.